ADMK ಏನೋ ಬೇರೆ ನಮಗೆ ಇಷ್ಟು ಸೀಟ್ ಕೊಡಿ ಮತ್ತು ಇಂತಿಂಥ ಕ್ಷೇತ್ರಗಳನ್ನು ಕೊಡಿ, ನಮ್ಮ ಪ್ರಾಬಲ್ಯ ಎಲ್ಲಿದೆ ಅಲ್ಲಿ ನಮಗೆ ಹೆಚ್ಚು ಸ್ಥಾನಗಳನ್ನು ಕೊಡಿ ಅಂತ ಕೇಳೋದು ಓಕೆ. ನಿಮ್ಮ ಅಧ್ಯಕ್ಷರನ್ನ ಯಾವುದೋ ಒಂದು ಅಭ್ಯರ್ಥಿ ಚೇಂಜ್ ಮಾಡಿ ಅಂದರೆ ಅದು ಓಕೆ. ನಿಮ್ಮ ಅಧ್ಯಕ್ಷರನ್ನೇ ಚೇಂಜ್ ಮಾಡಿ ಅನ್ನೋ ಮಟ್ಟಕ್ಕೆ AIDMK BJP ಮೇಲೆ ಅಲ್ಲಿ ಡಾಮಿನೇಟ್ ಮಾಡ್ತಿದೆ ಅಂತ ಅನ್ಸುತ್ತಾ? 2024ನೇ ಇಸ್ವಿಯಲ್ಲಿ ನಡೆದಂಥ ಹೋದ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ BJP ADMK ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅದು ನಾನು ಪಕ್ಷ ಬಿಡ್ತೀನಿ ಅಂಥೇಳಿ ಇವರು ಅಣ್ಣಾಮಲೈಯವರು ಒಂದು ಇದಾಕಿದ್ರು, ಬೆದರಿಕೆ ಒಡ್ಡಿದ್ರು. ಆ ಕಾರಣಕ್ಕೆ ADMK ಆ ಕಾರಣಕ್ಕೆ ಇದನ್ನು ಬದಲಾವಣೆಗೆ ಒತ್ತಾಯ ಮಾಡ್ತಾ ಇದೆ ಅಣ್ಣಾಮಲೈಯವರು. ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ, ನಾಯಕನನ್ನು ಬದಲಿಸೋದು ಆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಮಾರಕ ಅಲ್ವಾ? ಆದರೆ ಇವ್ರಿಗೆ ಅಲ್ಲಿ ನೆಲೆ ಇಲ್ಲ BJPಗೆ. ಈಗ ತಾನೇ ಅದು ಚಿಗುರ್ತಾ ಇದೆ, ತಮಿಳುನಾಡಲ್ಲಿ ಚಿಗುರ್ತಾ ಇದೆ. ಸೊ ಚಿಗುರ್ತಾ ಇರಬೇಕಾದ್ರೆ ಅನಿವಾರ್ಯವಾಗಿ ಅವ್ರಿಗೆ ADMK ಆಶ್ರಯ ಬೇಕು. ಹಾಗಾಗಿ ಈ ಥರದ ಕಂಡೀಷನ್ಗಳಿಗೆ ಅವರು ಒಪ್ತಾರೆ. ಈ ಸ್ಟಾಲಿನ್ ಅವರ ಈ ತಮಿಳು ಅಸ್ಮಿತೆಯ ಅಸ್ತ್ರಗಳಿಗೆ BJP ಬೆದರಿದೆಯಾ? ಖಂಡಿತ ತಮಿಳುನಾಡಿನ ಮಣ್ಣಿನ ಇದರಲ್ಲೇ ಹಿಂದಿ ವಿರೋಧಿ ಮನೋಧರ್ಮ, ತಮಿಳು ಪರವಾದ ಒಂದು ಧೋರಣೆ ನಿಲುವಿದೆ. ಅವರು ಬೇರೆ ಯಾವುದೇ ಭಾಷೆ, ಹಿಂದಿ ಅಲ್ಲ, ಹಿಂದಿ ಜಾಗದಲ್ಲಿ ಬೇರೆ ಯಾವ ಭಾಷೆ ಇದ್ರೂ ಅವ್ರು ಒಪ್ಪೋದಿಲ್ಲ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಬುಕಿನ್ಕೆರೆ. ಇವಾಗ ದೆಹಲಿನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗ್ತಿದೆ. ಏನಪ್ಪ ಅಂತಂದರೆ, ತಮಿಳುನಾಡಿನ BJP ಅಧ್ಯಕ್ಷ ಅಣ್ಣಾಮಲೈ ಆ್ಯಕ್ಚುಲಿ ಹಿಂದೆ ಕರ್ನಾಟಕದಲ್ಲಿ IPS ಆಫೀಸರ್ ಆಗಿದ್ದರು. ಅವರನ್ನು ತಮಿಳುನಾಡು BJP ಅಧ್ಯಕ್ಷ ಸ್ಥಾನದಿಂದ ತೆಗಿತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾಕೆ ತೆಗಿತಾರೆ, ಹಿನ್ನೆಲೆ ಏನು, ಅವರಿಗೆ ಯಾವ ರೀತಿ ಕಾಂಪನ್ಸೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ವಿಷಯ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೇಗೌಡ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಈ political.com ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ನಂಜುಂಡೇಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧರಣೇಶ್. ಈಗ ಭಾಳ ದಿಢೀರ್ ಬೆಳವಣಿಗೆ ಇದು. ತಮಿಳುನಾಡು BJP ಅಧ್ಯಕ್ಷ ಅಣ್ಣಾಮಲೈ ಅವರನ್ನು ತೆಗಿತಾರೆ, ಅವ್ರ ಬದಲಿಗೆ ಬೇರೊಬ್ಬರನ್ನ ತರ್ತಾರೆ ಅನ್ನುವಂಥ ವಿಷಯ ಚರ್ಚೆ ಆಗ್ತಿದೆ. ಯಾಕೆ ದಿಢೀರನ್ನ ಇಂಥೊಂದು ಬೆಳವಣಿಗೆ ಆಗ್ತಿದೆ ಅಂತ ಅನಿಸುತ್ತೆ? ಇಲ್ಲ, BJPಗೆ ತಮಿಳುನಾಡು ಅತ್ಯಂತ ಮುಖ್ಯವಾದಂಥ ರಾಜ್ಯ. ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆಲ್ಲೂ ಕೂಡ BJP ಭಾಳ ತನ್ನ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ಏನಾದರೂ ಮಾಡಿ BJP ದಕ್ಷಿಣ ಭಾರತದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅನ್ನೋ ಆಲೋಚನೆಗಳಿದೆ. ಅದಕ್ಕಾಗಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 2026ಕ್ಕೆ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಆ ವಿಧಾನಸಭಾ ಚುನಾವಣೆಯಲ್ಲಿ AIDMK ಜೊತೆ ಹೊಂದಾಣಿಕೆ ಮಾಡ್ಕೊಂಡು AIDMK ಮುಂದೆ ಇಟ್ಕೊಂಡು BJP ಹೋಗಬೇಕು ಅಂತ ಪ್ರಯತ್ನ ಮಾಡಿದೆ. ಆಗ ಹೋಗಬೇಕಾದ್ರೆ ಹಿಂದೆ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಅಣ್ಣಾಮಲೈಯವರು AIDMK ಜೊತೆ ಹೊಂದಾಣಿಕೆಗೆ ವಿರೋಧ ವ್ಯಕ್ತ ಮಾಡಿದರು ಅಂತ. ಆ ಕಾರಣಕ್ಕೆ AIDMK ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದೆ. ಆ ಪಟ್ಟಿಗೆ BJP ಹೈಕಮಾಂಡ್ ಒಪ್ಕೊಂಡಿದೆ, ಅಮಿತ್ ಶಾ ಪರ್ಟಿಕ್ಯುಲರ್ ಒಪ್ಕೊಂಡಿದ್ದಾರೆ ಅಂಥೇಳಿ ಒಂದು ಸುದ್ದಿ ದೆಹಲಿಯಿಂದ ಬಂದಿದೆ. ಆ ಸುದ್ದಿ ನಿಜವಾದರೆ ಅಣ್ಣಾಮಲೈ ಕೆಳಗೆ ಇಳಿತಾರೆ. ಆಲ್ಮೋಸ್ಟ್ ಅದು ಬಹುತೇಕ ಖಚಿತ ಅನ್ನೋ ರೀತಿಯಲ್ಲೇ ಈಗೆಲ್ಲ ದೆಹಲಿಯಿಂದ ಸುದ್ದಿಗಳು ಬರ್ತಾ ಇದೆ. ಈಗ AIDMK ಏನೋ ಬೇರೆ ನಮಗೆ ಇಷ್ಟು ಸೀಟ್ ಕೊಡಿ ಮತ್ತು ಇಂತಿಂಥ ಕ್ಷೇತ್ರಗಳನ್ನು ಕೊಡಿ, ನಮ್ಮ ಪ್ರಾಬಲ್ಯ ಎಲ್ಲಿದೆ ಅಲ್ಲಿ ನಮಗೆ ಹೆಚ್ಚು ಸ್ಥಾನಗಳನ್ನು ಕೊಡಿ ಅಂತ ಕೇಳೋದು ಓಕೆ. ನಿಮ್ಮ ಅಧ್ಯಕ್ಷರನ್ನ ಯಾವುದೋ ಒಂದು ಅಭ್ಯರ್ಥಿ ಚೇಂಜ್ ಮಾಡಿ ಅಂದರೆ ಅದು ಓಕೆ. ನಿಮ್ಮ ಅಧ್ಯಕ್ಷರನ್ನೇ ಚೇಂಜ್ ಮಾಡಿ ಅನ್ನೋ ಮಟ್ಟಕ್ಕೆ AIDMK BJP ಮೇಲೆ ಅಲ್ಲಿ ಡಾಮಿನೇಟ್ ಮಾಡ್ತಿದೆ ಅಂತ ಅನ್ಸುತ್ತಾ? ಅಲ್ಲ, ಮೈತ್ರಿ ಹಿಡಿಬೇಕಾದ್ರೆ ಸಾಮಾನ್ಯವಾಗಿ ಯಾವುದೇ ಎರಡು ಪಕ್ಷಗಳ ಅದಕ್ಕೆಂದಲ್ಲ, ಸೀಟ್ಗಳ ಹೊಂದಾಣಿಕೆ, ಅಭ್ಯರ್ಥಿಗಳನ್ನು ಬದಲಿಸೋದು ಓಕೆ. ಇಲ್ಲಿ ಬದಲಿಸಿ ಅಂತ ಕೇಳ್ತಿರೋದು ಯಾರನ್ನ? ರಾಜ್ಯಾಧ್ಯಕ್ಷರನ್ನ. ಅಲ್ಲ, ಅದಕ್ಕೆ ಕಾರಣ ಇದೆಯಲ್ಲ. ನಾನು ಆಗಲೇ ಕಾರಣ ಹೇಳಿದೆ ನಿಮ್ಗೆ. 2024ನೇ ಇಸ್ವಿಯಲ್ಲಿ ಹೋದ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ BJP ADMK ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅದು ನಾನು ಪಕ್ಷ ಬಿಡ್ತೀನಿ ಅಂಥೇಳಿ ಇವರು ಅಣ್ಣಾಮಲೈಯವರು ಒಂದು ಇದಾಕಿದ್ರು, ಬೆದರಿಕೆ ಒಡ್ಡಿದ್ರು. ಆ ಕಾರಣಕ್ಕೆ ADMK ಆ ಕಾರಣಕ್ಕೆ ಇದನ್ನು ಬದಲಾವಣೆಗೆ ಒತ್ತಾಯ ಮಾಡ್ತಾ ಇದೆ ಅಣ್ಣಾಮಲೈಯವ್ರನ್ನ ಅಂತ. ಅಟ್ ದಿ ಸೇಮ್ ಟೈಮ್ ಯಾವುದೇ ಪಕ್ಷಗಳ ಜೊತೆ ಮೈತ್ರಿ ಏರ್ಪಡಬೇಕಾದ್ರೆ, ಹೊಂದಾಣಿಕೆ ಏರ್ಪಡಬೇಕಾದ್ರೆ ಕೆಲವು ಷರತ್ತುಗಳನ್ನ ಇಡ್ತಾರೆ.
ಈಗ ಪ್ರಾದೇಶಿಕ ಪಕ್ಷ ADMK, ಆ ಪಕ್ಷಕ್ಕೆ ತನಗೆ ರಾಜ್ಯಾಧ್ಯಕ್ಷರು ಯಾರಿದ್ರೆ ಅನುಕೂಲ ಆಗುತ್ತೆ, ಯಾರಿದ್ರೆ ಅನಾನುಕೂಲ ಆಗುತ್ತೆ, ಇವೆಲ್ಲ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎಲ್ಲವನ್ನು ನೋಡ್ತಾರೆ. ಅದರ ಆಧಾರದ ಮೇಲೆ ಅವರು ಮಾಡೋದು. ಈ ಅಣ್ಣಾಮಲೈ ಇದ್ದರೆ ಸೀಟ್ ಬಾರ್ಗೈನಿಂಗು ಕೂಡ, ಸೀಟ್ ಬಾರ್ಗೈನಿಂಗ್ ಯಾವಾಗ ಅಂದರೆ ಮೈತ್ರಿ ಏರ್ಪಟ್ಟ ನಂತರ 2ನೇ ಹಂತದ ಇದು. ಸೊ ಆ ನಂತರ ಸೀಟ್ ಅಡ್ಜಸ್ಟ್ಮೆಂಟ್ಗೂ ಕೂಡ ಅಣ್ಣಾಮಲೈ ತೊಡಕಾಗ್ಬೋದು ಅನ್ನೋ ಒಂದು ಆತಂಕ ಇರ್ಬೋದು. ಆ ಕಾರಣಕ್ಕೆ ಇವ್ರನ್ನ ಬದಲಾವಣೆ ಮಾಡಿ ಅಂತ ಒತ್ತಾಯ ಇಡ್ತಾ ಇರ್ಬೋದು ಅಂತ ನನ್ನ ಭಾವನೆ. ಮತ್ತೊಂದು ನೋಡಿ, ಈಗ ಮೊನ್ನೆ ರೀಸೆಂಟಾಗಿ ಒಂದು ಸರ್ವೆ ಬಂದಿತ್ತು, ಸಿ ವೋಟರ್ ಸರ್ವೆ. ಅದರಲ್ಲಿ ಮುಂದಿನ ಮುಖ್ಯಮಂತ್ರಿಗೆ ಯಾರು ಹೆಚ್ಚು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋ ಕಂಟೆಕ್ಸ್ಟಲ್ಲಿ ಒಂದು ಸರ್ವೆ ಆಗಿತ್ತು. ಅದರಲ್ಲಿ MK ಸ್ಟಾಲಿನ್ ಅವರು, ಅಂದರೆ ಈಗಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರೇ ಮುಂಚೂಣಿಯಲ್ಲಿದ್ದರು. ಐ ಥಿಂಕ್ ಅರೌಂಡ್ 25% ಜನ ಅವ್ರಿಗೆ ಇತ್ತು, ಜಾಸ್ತಿ ಇತ್ತು ಅನಿಸುತ್ತೆ. ಬಟ್ಟು 8-9% ಇವ್ರಿಗೆ ಅಣ್ಣಾಮಲೈ ಅವ್ರಿಗೂ ಇತ್ತು. ಅಂದರೆ ಅಮಾಂಗ್ BJP ಅವರು ಅಣ್ಣಾಮಲೈ ಅಲ್ಲಿ ಫೇಮಸ್ ಆಗಿದ್ದಾರೆ. ಮತ್ತು ಇಲ್ಲಿಂದ ಕರ್ನಾಟಕದಿಂದ ಅಲ್ಲಿಗೆ ಹೋದವರು ನಿರಂತರವಾಗಿ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ದಾರೆ. ತಮಿಳ್ನಾಡಲ್ಲಿ ಏನೂ ಇರಲೇ ಇಲ್ಲ BJPನಲ್ಲಿ. ಅಟ್ಲೀಸ್ಟ್ ಈಗ ಒಂದಷ್ಟು ಸೀಟ್ಗಳಿಲ್ಲದೆ ಇರ್ಬೋದು, ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಹಿಂಗೆ ಭಾಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ, ನಾಯಕನನ್ನು ಬದಲಿಸೋದು ಆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಮಾರಕ ಅಲ್ವಾ? ಅದೇ ಅದು ಆ್ಯಕ್ಚುಲಿ ಸರಿಯಲ್ಲ. BJP ಕೂಡ ಒಂದು ಪ್ರಾದೇಶಿಕ ಪಕ್ಷವನ್ನು ಬೇಡಿಕೆಗೆ ಮಣಿದು ತನ್ನ ನಾಯಕನನ್ನು ಚೇಂಜ್ ಮಾಡೋದು ಸರಿಯಲ್ಲ. ಯಾಕೆಂದರೆ ಒಂದು ರಾಷ್ಟ್ರೀಯ ಪಕ್ಷ, ಅದೊಂದು ಪ್ರಾದೇಶಿಕ ಪಕ್ಷ. ಆದರೆ ಇವ್ರಿಗೆ ಅಲ್ಲಿ ನೆಲೆ ಇಲ್ಲ BJPಗೆ. ಈಗ ತಾನೇ ಅದು ಚಿಗುರ್ತಾ ಇದೆ, ತಮಿಳ್ನಾಡಲ್ಲಿ ಚಿಗುರ್ತಾ ಇದೆ. ಸೊ ಚಿಗುರ್ತಾ ಇರಬೇಕಾದ್ರೆ ಅನಿವಾರ್ಯವಾಗಿ ಅವ್ರಿಗೆ ADMK ಆಶ್ರಯ ಬೇಕು. ಹಾಗಾಗಿ ಈ ಥರದ ಕಂಡೀಷನ್ಗಳಿಗೆ ಅವರು ಒಪ್ತಾರೆ. ಸೊ ಒಂದು ಸರಿ ಬೆಳೆದು ದೊಡ್ಡ ಪಕ್ಷವಾದ ಮೇಲೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಈ ಕರ್ನಾಟಕದಲ್ಲಿ BJP ಹೇಗೆ ಬೆಳೀತು ನೀವು ನೋಡಿದಿರಿ. 2008 ಮುಂಚೆ BJP ಪರಿಸ್ಥಿತಿ ಹೇಗಿತ್ತು? ಸರಿ, ಒಂದೇ ಒಂದು ನಿಮಿಷ ಈ ವಿಷಯ ಹೇಳೋಕ್ಕೆ ಕೇಳ್ಬಿಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಯಡಿಯೂರಪ್ಪ, ಅನಂತಕುಮಾರ್, ಈಶ್ವರಪ್ಪ, BB ಶಿವಪ್ಪ ಪಕ್ಷವನ್ನು ಬೆಳೆಸ್ಬಿಟ್ರು, ಅಧಿಕಾರಕ್ಕೆ ತಂದುಬಿಟ್ರು ಅಂತ. ನಾನು ಆ ಆರ್ಗ್ಯುಮೆಂಟ್ನ ಒಪ್ಪಲ್ಲ. ಕರ್ನಾಟಕದಲ್ಲಿ BJP ಬೆಳೆದಿದ್ದು BJP ನಾಯಕರಿಂದನೂ ಅಲ್ಲ, RSS ನಾಯಕರಿಂದನೂ ಅಲ್ಲ. ಮೊದಲಿಗೆ ರಾಮಕೃಷ್ಣ ಹೆಗಡೆ ಅವರ ಫಾಲೋವರ್ಸು KB ಶಾಣಪ್ಪ, ರಮೇಶ್ ಜಿಗಜಿಣಗಿ, ಗೋವಿಂದ ಕಾರಜೋಳ ಆ್ಯಂಡ್ ಅದರ್ಸ್ ಅವರೆಲ್ಲ ಬಂದರು. ನೋಡಿ, ಇವರೆಲ್ಲರೂ ಇನ್ನೊಂದು ಕೋಇನ್ಸಿಡೆಂಟ್ಲಿ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯವನ್ನು ಪ್ರತಿನಿಧಿಸುವಂಥವ್ರು. ಹಾಗಾಗಿ ಇವತ್ತಿಗೂ BJPಯ ಕೋರ್ ವೋಟ್ ಬರೇ ಲಿಂಗಾಯತರಲ್ಲ, ಪರಿಶಿಷ್ಟ ಜಾತಿಯ ಎಡಗೈ ಸಮಾಜ. ಅದೊಂದ. ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವರನ್ನ ತಮ್ಮ ನಾಯಕ, ತಮ್ಮ ಜಾತಿಯ ನಾಯಕ ಅನ್ನೋ ರೀತಿಯಲ್ಲಿ ಒಪ್ಕೊಂಡ್ಬಿಟ್ಟಿದ್ರು. ಸೊ ಯಾವಾಗ JDU, ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿ ಜನತಾದಳ ಒಡೆದೋಗಿ ರಾಮಕೃಷ್ಣ ಹೆಗಡೆ JDU ಆಗಿ ದೇವೇಗೌಡರು JDS ಆದಾಗ, JDU BJP ಜೊತೆ ಮರ್ಚ್ ಆದಾಗ ಆ ಲಿಂಗಾಯತ ಓಟು ಬಂತು ಆರಂಭದಲ್ಲಿ. ಅದಾದಮೇಲೆ ಅವಾಗ ನೋಡಿ, ಒಂದು ಲಿಂಗಾಯತ ಓಟು, ಇನ್ನೊಂದು ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯ. ನೆಕ್ಸ್ಟ್ ಸ್ಟೆಪ್ಪು ಬಂಗಾರಪ್ಪ ಅವರು BJPಗೆ ಬಂದಾಗ, OBC ಓಟ್ ಬಂತು. ಹೌದು, ಕರೆಕ್ಟ್. ಸೊ ಅಲ್ಲಿವರೆಗೂ ಎಷ್ಟಿತ್ತು BJP ಓಟು? ಬಂಗಾರಪ್ಪ ಬಂದ ಮೇಲೆ ಅದೊಂದು ಬೂಸ್ಟ್ ಆಗಿದ್ದು. ಇವ್ರದ್ದು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇ ಇಲ್ಲ ಅಂತಲ್ಲ, ಯಡಿಯೂರಪ್ಪ, ಅನಂತಕುಮಾರ್ ಅವ್ರದ್ದು. ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ಇವರಿಂದ ಬಂತು. ಅದಾದ್ಮೇಲೆ 2008 ಕುಮಾರಸ್ವಾಮಿ ವಚನ ಭ್ರಷ್ಟತೆ ಇನ್ನೊಂದು ಇದು ಆಯಿತು, ಹಿಂಗೆ ಬೆಳೀತು. ಅಲ್ಲ, ಇದು ಭಾಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಇವತ್ತು ನೀವು BJPಯನ್ನು ನೋಡಿದ್ರೆ, ರಾಜ್ಯದ ರಾಜಕಾರಣವನ್ನು ಪರ್ಟಿಕ್ಯುಲರ್ಲಿ BJP ಒಂದೇ ಅಂತಲ್ಲ, ಕಾಂಗ್ರೆಸ್ ಮತ್ತು BJPಯನ್ನು ನೋಡಿದ್ರೆ, ರಾಜ್ಯದ ರಾಜಕಾರಣ ಒಟ್ಟಾರೆ ನೋಡಿದ್ರೆ, ಹೌದು, ಪರಿಶಿಷ್ಟ ಜಾತಿಯಲ್ಲಿ ಬಲಗೈ ಸಮುದಾಯ ಕಾಂಗ್ರೆಸ್ನವ್ರ ಜೊತೆಗಿದೆ, ಎಡಗೈ ಸಮುದಾಯ ಬಹುತೇಕ ನಾಯಕರು ಎಡಗೈ ಜೊತೆಗಿದ್ದಾರೆ, BJP ಜೊತೆಗಿದ್ದಾರೆ, ಎಡಗೈ ಸಮುದಾಯದ ನಾಯಕರು BJP ಜೊತೆಗಿದ್ದಾರೆ. ಸೊ ಹೀಗಾಗಿ ನೀವು ಹೇಳ್ದಂಗೆ ಲಿಂಗಾಯತರು ಒಂದು ಕಡೆ ಇವು ಪರಿಶಿಷ್ಟ ಜಾತಿ ಎಡಗೈ ಸಮಾಜ, OBC ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ BJPಯನ್ನು ಸಪೋರ್ಟ್ ಮಾಡಿದ್ರು. ಆ ಕಾರಣಕ್ಕೇ BJP ಕರ್ನಾಟಕದಲ್ಲಿ ಬೆಳೀತು. ಆಮೇಲೆ ಏನಾಯಿತು, 2008ರಲ್ಲಿ ಇವರೇನು ಒಪ್ಪಂದ ಮಾಡ್ಕೊಂಡ್ರಲ್ಲ, 2008ರಲ್ಲಿ ಕುಮಾರಸ್ವಾಮಿಯವರು ಯಡಿಯೂರಪ್ಪನವ್ರಿಗೆ ಅವಕಾಶ ಮಾಡಿಕೊಡದೇ ಇದ್ದರಿಂದ BJP ಜನ ಏನು ಮಾಡಿದ್ರು, BJP ಕೈ ಹಿಡಿದ್ರು. ಅಂದರೆ ಅನುಕಂಪ ವರ್ಕೌಟ್ ಆಯಿತು.
ಈ ಕಾರಣಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬೆಳೀತು. ಈಗ ತಮಿಳುನಾಡಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ. ತಮಿಳುನಾಡಲ್ಲಿ ಆ್ಯಂಟಿ ಸೆಂಟರ್ ಒಂದು ಸೆಂಟಿಮೆಂಟ್ಸ್ ಇದೆ. ಕೇಂದ್ರ ಸರ್ಕಾರದ ವಿರೋಧಿ ಭಾವನೆ ಒಂದು ತಮಿಳುನಾಡಿಗೆ ಕೆಲಸ ಮಾಡ್ತದೆ. ಅದು ಹಿಂದಿ ಏರಿಕೆ ಇರ್ಬೋದು, ಅಥವಾ ತೆರಿಗೆ ಹಂಚಿಕೆ ವಿಚಾರದಲ್ಲಿರ್ಬೋದು, ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ ಇರ್ಬೋದು, ಯಾವುದೇ ಪಾಲಿಸಿ ವಿಚಾರದಲ್ಲಿ ಡಿಲಿಮಿಟೇಷನ್ ಇರ್ಬೋದು. ಅಲ್ಲಿ ಒಂದು ಕೇಂದ್ರದ ವಿರೋಧಿಯ ಒಂದು ಮನೋಭಾವನೆ, ಕೇಂದ್ರದ ವಿರೋಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಮಿಳುನಾಡು ಜನ ತಮ್ಮ ಅಸ್ಮಿತೆಗಾಗಿ ಸದಾ ಜಾಗೃತರಾಗಿದ್ದಾರೆ, ಹೋರಾಟ ಮಾಡ್ತಾರೆ. ಸಹಿಸ್ಕೊಳ್ಳಲ್ಲ ಅವರು ಯಾರ್ದೋ ದಬ್ಬಾಳಿಕೆಯನ್ನ, ಏರಿಕೆಯನ್ನ ಸಹಿಸ್ಕೊಳ್ಳಲ್ಲ. ನೋಡಿದ್ರೆ ಕರ್ನಾಟಕದವರು ತಮಿಳುನಾಡಿನಿಂದ ಕಲಿಬೇಕಾಗಿರುವಂಥ ಬಹಳಷ್ಟು ಸಂಗತಿಗಳಿದೆ ಈ ವಿಷಯದಲ್ಲಿ. ಹೌದು, ಕರೆಕ್ಟು. ಸೊ ನೋಡಿ, ಈಗ ನೋಡಿ, ಒಂದೇನಾಗಿದೆ ತಮಿಳುನಾಡಿನಲ್ಲಿ, ನೀವೇ ಹೇಳ್ದಂಗೆ ತ್ರಿಭಾಷಾ ಸೂತ್ರದ ಬಗ್ಗೆ, ಆಮೇಲೆ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂಗೆ, ತೆರಿಗೆ ಅನ್ಯಾಯದ ಬಗ್ಗೆ ಇದ್ರದ್ದೊಂದು ಅವೇರ್ನೆಸ್ ಇದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಕೂಡ ಆಕ್ಷೇಪಗಳಿದ್ದಾವೆ. ಇದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ ಇದೆ. ಮತ್ತು ಸ್ಟಾಲಿನ್ ನಿಜಕ್ಕೂ ಭಾಳ ಅದ್ಭುತವಾಗಿ, ಭಾಳ ಗಟ್ಟಿಯಾಗಿ ಮಾತಾಡ್ತಿದ್ದಾರೆ. ಕೇರ್ ಮಾಡ್ತಿಲ್ಲ ಅವರು BJPಯ ಘಟಾನುಘಟಿ ನಾಯಕರಿಗೂ. ಮೋದಿ ಏನಾದರೂ ತಿರುಗೇಟು ಕೊಟ್ಟರೆ ಅದೇ ದಾಟಿನಲ್ಲಿ ಅಷ್ಟೇ ತೀವ್ರವಾಗಿ ತಿರುಗೇಟು ಕೊಡ್ತಾರೆ. ಹೌದಾ? ಸೊ ಅದೇ ರೀತಿ ಸ್ಟಾಲಿನ್ ಅಂದರೆ ಭಾಳ ಉಗ್ರವಾಗಿ ತಮಿಳುನಾಡಿನ ಅಸ್ಮಿತೆಯನ್ನು ಅಥವಾ ಅವರ ತನವನ್ನು ಪ್ರತಿಪಾದಿಸಿದ್ದಾರೆ. ಹೌದು. ಇಂಥ ಸಂದರ್ಭದಲ್ಲಿ ಓಕೆ, ನಾವು ತಮಿಳುನಾಡಿನ ಅವರ ಐಡೆಂಟಿಟಿಗೋಸ್ಕರ ನಾವು ಒಂದು ಸ್ವಲ್ಪ ಹೀಲ್ಡ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ADMK ಜೊತೆ BJP ಇದಾಗ್ತಿದೆಯಾ? ಹೌದು, ಅದು ಒಂದು ಕಾರಣ. ಏನಾಗುತ್ತೆ, ನಿಮಗೆ ಹಿಂದಿ ವಿರೋಧಿಯ ಮನೋಧರ್ಮ ಇದೆಯಲ್ಲ ತಮಿಳುನಾಡಲ್ಲಿ, ಅದು ಇವತ್ತಿನ ನೆನೆಯಿಂದಲ್ಲ, ತಲತಲಾಂತರದಿಂದ ಬಂದಿದೆ. ಆ ಮಣ್ಣಿನ ಗುಣನೇ ಹಿಂದಿ ವಿರೋಧಿಯ ಇದು. ತನ್ನ ಭಾಷೆಯನ್ನು ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ. ಯಾಕೆಂದರೆ ಹಿಂದಿ ಭಾಷೆ ಅತ್ಯಂತ ಪುರಾತನ ಭಾಷೆ ಅದು. ಅದನ್ನು ಅಷ್ಟು ಸುಲಭವಾಗಿ ಅವ್ರು ಬಿಟ್ಕೊಡೋದಿಲ್ಲ. ನಾವು ಕರ್ನಾಟಕದಲ್ಲಿ ಏನಾಗಿದೆ, ಬೆಂಗಳೂರಲ್ಲಿ ಏನಾಗಿದೆ, ನಮ್ಮ ಭಾಷೆ ಬಗ್ಗೆ ಅಷ್ಟೊಂದು ವ್ಯಾಮೋಹ ಇಲ್ಲ. ನಾನು ಹೇಳೋದು ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಆದರೆ ಅಭಿಮಾನವೂ ಇಲ್ಲ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಅಭಿಮಾನವೂ ಇಲ್ಲ ಭಾಷೆ ಬಗ್ಗೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಬಹುತೇಕರು ಹಳ್ಳಿಗಾಡುಗಳಿಗೆ ಹೋದರೆ ನೀವು ಕನ್ನಡ ಬಿಟ್ಟು ಬೇರೆ ಏನೋ ಮಾತಾಡೋದು. ಹೌದು. ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಸರ್ಕಾರಿ ಕಚೇರಿಗಳಿಗೆ ಹೋದರೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಇವರು? ಬಹುತೇಕ ಆಫೀಸ್ಗಳಲ್ಲಿ ಕಡತಗಳು ಇಂಗ್ಲೀಷಲ್ಲೇ ವ್ಯವಹಾರ ನಡೀತದೆ. ಇಂಗ್ಲೀಷ್ ಕಾನ್ವೆಂಟ್ಗಳಲ್ಲೇ ಎಲ್ಲ ಮಕ್ಕಳನ್ನು ಕಳಿಸ್ತಿರ್ತಾರೆ. ಕನ್ನಡ ಶಾಲೆಗಳು ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ. ಎಷ್ಟು ಕನ್ನಡ ಶಾಲೆಗಳು ದುಸ್ಥಿತಿಲಿವೆ. ಈ ಥರದ ವಾತಾವರಣ ತಮಿಳುನಾಡಲ್ಲಿಲ್ಲ. ಹಾಗಾಗಿ ಅವರು ಅನಿವಾರ್ಯವಾಗಿ ಅವ್ರು ಎಂಟ್ರ್ ಆಗಲೇಬೇಕು, ಯಾರು BJP ಅವರು. ಹಂಗಾಗಿ ಅವ್ರಿಗೆ ADMK ಮೈತ್ರಿ ಅನಿವಾರ್ಯ ಆಗಿದೆ. ಈ ಕಾರಣಕ್ಕೆ ಅವರು ಬಹುಶಃ ಅಣ್ಣಾಮಲೆಯನ್ನು ಚೇಂಜ್ ಮಾಡ್ಬೋದು ಅಂತ ನಾನು ಭಾವಿಸಿದ್ದೆ. ನನಗೆ ಈ ಪ್ರಶ್ನೆನ ಹಿಂಗೂ ಕೇಳ್ಬೋದು ಅನಿಸ್ತದೆ ನೋಡಿ. ಈ ಸ್ಟಾಲಿನ್ ಅವರ ಈ ತಮಿಳು ಅಸ್ಮಿತೆಯ ಅಸ್ತ್ರಗಳಿಗೆ BJP ಬೆದರಿದೆಯಾ? ಖಂಡಿತ. ನಾನು ಆಗಲೇ ಹೇಳಿದೆ ನಿಮಗೆ, ತಮಿಳುನಾಡಿನ ಮಣ್ಣಿನ ಇದರಲ್ಲೇ ಅದು ಹಿಂದಿ ವಿರೋಧಿ ಮನೋಧರ್ಮ, ತಮಿಳು ಪರವಾದ ಒಂದು ಧೋರಣೆ ನಿಲುವಿದೆ. ಅದು ಗಟ್ಟಿಯಾಗಿದೆ. ಅದು ಅವರು ಬೇರೆ ಯಾವುದೇ ಭಾಷೆ, ಹಿಂದಿ ಅಲ್ಲ, ಹಿಂದಿ ಜಾಗದಲ್ಲಿ ಬೇರೆ ಯಾವ ಭಾಷೆ ಇದ್ರೂ ಅವ್ರು ಒಪ್ಪೋದಿಲ್ಲ. ಇಂಗ್ಲೀಷ್ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ಅಂತಾರಾಷ್ಟ್ರೀಯ ಭಾಷೆ, ಕಮ್ಯುನಿಕೇಶನ್ ಬೇಕು, ನಾಲೆಜ್ ಬೇಕು ಅಂತ. ಹಿಂದಿ ಅನಿವಾರ್ಯ ಇಲ್ಲ. ಇವನ್ ಕರ್ನಾಟಕದವ್ರಿಗೂ ಹಿಂದಿ ಅನಿವಾರ್ಯ ಇಲ್ಲ. ದಕ್ಷಿಣ ಭಾರತದ ಯಾವ ರಾಜ್ಯಗಳಿಗೂ ಹಿಂದಿ ಆಟ್ಲ್ಯಾಂಡ್ ಅವ್ರಿಗೆ ಹಿಂದಿ ಅನಿವಾರ್ಯ ಅಲ್ಲ. ಹೌದು, ಎಷ್ಟು ಹಿಂದಿ ಆಟ್ಲ್ಯಾಂಡ್ ಎಷ್ಟು ರಾಜ್ಯಗಳು ಬೇರೆ ಭಾಷೆಗಳನ್ನ ಅವಲಂಬಿಸಿವೆ? ಬೇಕಾದಷ್ಟು ರಾಜ್ಯಗಳಲ್ಲಿ ಹಿಂದಿ ಭಾಷೆ ಇಲ್ಲ. ಹಂಗಾಗಿ ಹಿಂದಿಯನ್ನು ಒಂದು ಪರೋಕ್ಷವಾಗಿ ಏರುವಂಥ ಪ್ರಯತ್ನಗಳು ನಡೀತಾನೆ ಇವೆ. ಇದು ಯಾವಾಗಲೂ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಂಥ ಪ್ರಯತ್ನಗಳು ನಡೀತವೆ. ನಾವು ಮಾಡ್ತಿಲ್ಲ, ನಾವು ಹಿಂದಿ ಏರಿಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಅವ್ರ ನಡವಳಿಕೆಗಳು, ಅವರ ನಿರ್ಧಾರಗಳು ಈ ಥರದೊಂದು ಇದಕ್ಕೆ ಅವಕಾಶ ಆಗುತ್ತೆ. ಮತ್ತೊಂದು ತಮಿಳುನಾಡು ಪಾಲಿಟಿಕ್ಸಲ್ಲಿ ಈ ಸಲ ಚಿತ್ರನಟ ವಿಜಯ್ ಅವ್ರದ್ದು ಪಕ್ಷ ಇದೆ. ಬಹುಶಃ BJP ಎದುರಲಿಕ್ಕೆ ಅದು ಒಂದು ಕಾರಣ ಇರ್ಬೋದು ಅಂತ ಅನಿಸುತ್ತೆ. ಹೇಗೆ ಅಂದರೆ, ಈಗ ಆಡಳಿತ ವಿರೋಧಿ ಅಲೆ ಅಥವಾ ಮತಗಳು ಹೋಗ್ಬಿಟ್ರೆ ವಿಜಯ್ ಅವರ ಪಕ್ಷಕ್ಕೆ ಒಂದಷ್ಟು, ADMKಗೆ ಒಂದಷ್ಟು, BJPಗೆ ಒಂದಷ್ಟು ಅಂತ ಹೋದರೆ ಹೇಗೇನು ಸ್ಟಾಲಿನ್ ಅವ್ರಿಗೆ ಅಥವಾ DMKಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಜಯ್ ಅವ್ರನ್ನಂತೂ BJP ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಳೆದ ಬಾರಿ ಅವರ ಧೋರಣೆಗಳೆಲ್ಲ ನೋಡ್ತಾ ಇದ್ದರೆ
ಅವರು ಬಿ ಜೆ ಪಿ ತೆಕ್ಕೆಗೆ ಹೋಗುವ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ನನ್ನ ಪ್ರಕಾರ. ಬಟ್ ಎ ಡಿ ಎಮ್ ಕೆ ಆಲ್ರೆಡಿನೇ ಅವ್ರ ಜೊತೆಗಿದ್ದಾರೆ. ಹಾಗಾಗಿ ಎ ಡಿ ಎಮ್ ಜೊತೆಗೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆಯಿತು ಅಂತೇಳಿ ಅವ್ರು ಹೇಳಿದ ಕಂಡೀಷನ್ಗೆಲ್ಲ ಒಪ್ತಾ ಇದ್ದಾರೆ. ಅಲ್ಲ, ವಿಜಯ್ ಒಬ್ಬರೇ ಅಲ್ಲ ನಿಮಗೆ, ಇವನ್ ಸಣ್ಣ ಪುಟ್ಟ ಕಮಲಾಸನ್ ತಗೊಳ್ಳಿ ನೀವು. ಕಮಲಾಸನ್ ಇವ್ರ ಜೊತೆಗಿದ್ದಾರೆ ಸರ್. ಅಲ್ಲಲ್ಲ, ಕಮಲಾಸನ್ ಕೂಡ ಆಂಟಿ ಹಿಂದಿ ಇದನ್ನ ಪ್ರದರ್ಶನ ಮಾಡಿದ್ದಾರೆ, ನಿಲುವನ್ನು ಪ್ರದರ್ಶನ ಮಾಡಿದ್ದಾರೆ ಕಮಲಾಸನ್ನು. ಈ ಡಿ ಎಂ ಕೆಗೆ ತನ್ನ ಜನರಿಗೆ ಏನು ಬೇಕು, ತನ್ನ ಜನರ ಅಗತ್ಯಗಳೇನು ಅಂತ ಚೆನ್ನಾಗಿ ಗೊತ್ತಿದೆ. ಅದನ್ನ ಇಟ್ಕೊಂಡೆ ಅವರು ಆಟ ಆಡ್ತಾರೆ ಡಿ ಎಂ ಕೆ ಅವರು. ಅದು ಜನರಿಗೂ ಒಪ್ಪಿಯಾಗಿದೆ. ಅದು ಡಿ ಎಂ ಕೆ ಇದು ನಮ್ಮ ಪಕ್ಷ ಅನ್ನೋ ಒಂದು ಮನೋಭಾವನೆ ಬೆಳೆದಿದೆ. ಆ ಕಾರಣಕ್ಕೆ ಅವರು ಡಿ ಎಂ ಕೆನ ಬೆಂಬಲಿಸ್ತಾ ಬಂದಿದ್ದಾರೆ. ಈಗ ನೋಡಿ, ಕಮಲಾಸನ್ನು, ವಿಜಯ್, ಸ್ಟಾಲಿನ್ ಎಲ್ಲರೂ ಕೂಡ ತಮಿಳು ಅಸ್ಮಿತೆ ಅನ್ನೋದನ್ನು ಭಾಳ ಪ್ರಖರವಾಗಿ ಪ್ರತಿನಿಧಿಸ್ತಿದ್ದಾರೆ ಈ ಸಲ. ಓಕೆ, ಮತ್ತು ಅದು ತುಂಬ ಪ್ರಭಾವಶಾಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಚುನಾವಣಾ ರಾಜಕಾರಣದಲ್ಲಿ ಅನ್ನೋದು ಎ ಡಿ ಎಮ್ ಕೆಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಎ ಡಿ ಎಮ್ ಕೆ ಯಾಕೆ ಬಿ ಜೆ ಪಿ ಜೊತೆ ಹೋಗ್ತಿದೆ ಅಂತ ಅನಿಸುತ್ತೆ ನೋಡಿ. ನಿಮಗೆ ಆಫ್ಟರ್ ಜಯಲಲಿತಾ ನಂತರ ಎ ಡಿ ಎಮ್ ಕೆಗೆ ಒಂದು ಲ್ಯಾಕ್ ಆಫ್ ಲೀಡರ್ಶಿಪ್ ಇಲ್ಲ, ಪ್ರಬಲವಾದ ನಾಯಕರಿಲ್ಲ. ಹಂಗಾಗಿ ಅವ್ರಿಗೂ ಒಂದು ಆ ಪಕ್ಷದ ಬೆಂಬಲ ಬೇಕು, ಇವ್ರಿಗೂ ಒಂದು ಪಕ್ಷದ ಬೆಂಬಲ, ಬಿ ಜೆ ಪಿಗೂ ಒಂದು ಪಕ್ಷದ ಬೆಂಬಲ ಬೇಕು. ಈ ಕರ್ನಾಟಕ ಬಿಟ್ಟರೆ ನಿಮ್ಗೆ ಎಲ್ಲಿದೆ, ಎಲ್ಲೂ ಇಲ್ಲ ಬಿ ಜೆ ಪಿ. ಹಂಗಾಗಿ ತಮಿಳ್ನಾಡಲ್ಲಿ ಅಟ್ಲೀಸ್ಟ್ ನಾವು ಎ ಡಿ ಎಮ್ ಕೆ ಜೊತೆಗೆ ಹೋದರೆ ಒಂದು ಅಧಿಕಾರದ ರುಚಿಯನ್ನು ನೋಡ್ಬೋದು, ಒಂದು ಲೆಕ್ಕಾಚಾರ ಇರ್ಬೋದು ಬಿ ಜೆ ಪಿಗೆ. ಆ ಕಾರಣಕ್ಕೆ ಅವರು ಬರ್ತಾ ಇದ್ದಾರೆ. ಇವರು ಕೂಡ ಬಿ ಜೆ ಪಿ ಜೊತೆ ಹೋದರೆ ಜನರು ನಮ್ಮನ್ನು ಒಪ್ಕೋಬೋದು ಅನ್ನೋ ಭಾವನೆ ಇದೆ. ಯಾಕೆಂದರೆ ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಪಕ್ಷ ಅದು ಎ ಡಿ ಎಮ್ ಕೆ. ಅದು ಜಯಲಲಿತಾ ಅವರಿದ್ದರು, ಆಮೇಲೆ ಪಳನಿಸ್ವಾಮಿ ಮುಖ್ಯಮಂತ್ರಿ ಆದರು ಜಯಲಲಿತಾ ನಂತರ, ಅವೆಲ್ಲವೂ ಸರಿ. ಆದರೆ ಇವತ್ತು ಎ ಡಿ ಎಮ್ ಕೆ ಸ್ವಲ್ಪ ದುರ್ಬಲವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅವ್ರಿಗೆ ಅನಿವಾರ್ಯ ಪರಸ್ಪರ ಒಂದು ಬೆಂಬಲ ಮತ್ತು ಪರಸ್ಪರ ಮೈತ್ರಿ ಮಾಡ್ಕೊಳ್ಳೋದು ಅನಿವಾರ್ಯ ಅಂತ ಅನಿಸುತ್ತೆ. ನೀವು ಭಾಳ ವರ್ಷ ದೆಹಲಿಯಲ್ಲಿ ಕೆಲಸ ಮಾಡಿದಿರಿ, ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳನ್ನು ನೋಡಿದಿರಿ, ಹೋಗಿದಿರಿ, ವರದಿ ಮಾಡಿದಿರಿ. ನೆಕ್ಸ್ಟು ನಾನು ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಿರೋದು ಏನು, ಯಾಕೆಂದರೆ ಇನ್ನೂ ಟೈಮ್ ಇದೆ, 2026ಕ್ಕೆ ಚುನಾವಣೆ. ಬಟ್ ಸ್ಟಿಲ್ ನನಗೆ ಕುತೂಹಲ, 20-10ಗಿಂತ ಕೆಟ್ಟ ಕುತೂಹಲ ಇರ್ತದೆ, ಏನು ಮಾಡೋದು ಆಯಿತಾ. ಮತ್ತು ಆ ಕುತೂಹಲವನ್ನು ತಡಿಸ್ಬೇಕಾಗಿರುತ್ತೆ, ಅದು ನಮ್ಮ ಜವಾಬ್ದಾರಿ ಆಯಿತಾ. ಅದಕ್ಕೆ ಕೇಳ್ತಿದ್ದೀನಿ, ಏನಾಗ್ಬೋದು ತಮಿಳ್ನಾಡಿನ ಚುನಾವಣೆ? ಅಲ್ಲ, ಇಟ್ ಈಸ್ ಟು ಅರ್ಲಿ ಟು ಡಿಸೈಡ್. ಇದು ಭಾಳ ಅಲ್ಲ, ಹೌದೌದು, ನಾನೇ ಹೇಳಿದೆ ಅದನ್ನ. ಇಟ್ ಇಸ್ ಟು ಅರ್ಲಿ ಟು ಡಿಸೈಡ್. ನಾನು ಬಟ್ ಈಗ ನಾನು ಹೇಳಿದೆಲ್ಲ, ಹಿಂಗೆ ಈ ಬಿ ಜೆ ಪಿ ಪಾಲಿಟಿಕ್ಸು, ಎ ಡಿ ಎಮ್ ಕೆ ದುರ್ಬಲ ಆಗಿರೋದು, ವಿಜಯ್ ಹೊಸ ಪಕ್ಷ ಕಟ್ಟಿರೋದು, ಇವೆಲ್ಲದರ ಒಟ್ಟು ಪರಿಣಾಮವಾಗಿ ಏನಾಗ್ಬೋದು? ಅಲ್ಲ, ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇವತ್ತು ನನಗೇನೋ ಸ್ಟಾಲಿನೇ ಪವರ್ಫುಲ್ಲು ತಮಿಳ್ನಾಡಲ್ಲಿ ಅಂತ ಅನಿಸುತ್ತೆ. ಓಕೆ, ಯಾಕೆಂದರೆ ಅವರ ನಿರ್ಧಾರಗಳು, ಅವರ ಸರ್ಕಾರ ನಡೀತಾ ಇರೋಂಥ ರೀತಿ, ಸೊ ಹಂಗಾಗಿ ಅವರೇ ಸ್ವಲ್ಪ ಮೇಲ್ಗೈ ಸಾಧಿಸ್ತಾರೆ. ಇವರೇನಾದರೂ ಜನಕ್ಕೆ ಬೇಜಾರಾದರೆ ಸ್ವಲ್ಪ ಚೇಂಜಸ್ಗಳಾಗ್ಬೋದು. ಇಲ್ಲ, ಮೊದಲು ತಮಿಳ್ನಾಡಲ್ಲಿ ಆ ಟ್ರೆಂಡ್ ಇತ್ತು, ಒಂದ್ಸಲ ಡಿ ಎಂ ಕೆ, ಇನ್ನೊಂದ್ಸಲ ಎ ಡಿ ಎಂ ಕೆ. ಬಟ್ ಈ ಸ್ವಲ್ಪ ಈಗ ಬದಲಾಗಿದೆ, ಕಷ್ಟ ಇದೆ. ಯಾಕೆಂದ್ರೆ ನೀವು ಹೇಳ್ದಂಗೆ ಲ್ಯಾಕ್ ಆಫ್ ಲೀಡರ್ಶಿಪ್ ತಮಿಳ್ನಾಡಲ್ಲಿ. ಈಗ ಪಳನಿಸ್ವಾಮಿ ಬಿಟ್ರೆ ಯಾರು, ಅದ ಪ್ರಶ್ನೆ ಬರುತ್ತೆ. ಯಾರು ಪಳನಿಸ್ವಾಮಿ ಬಿಟ್ರೆ? ಹೌದೌದು. ಮತ್ತೆ ಇವರು ಇದ್ರಲ್ಲ, ಎಂಥದ್ದು ಪನ್ನೀರಸೆಲ್ವಂ ಇದ್ರು. ಪನ್ನೀರಸೆಲ್ವಮು ಪಳನಿಸ್ವಾಮಿಗೆ ಸರೆಂಡರ್ ಆದರು. ಆದರೆ ಪನ್ನೀರಸೆಲ್ವಮು ಒಂದ್ಸರಿ ಅಡಾಕ್ ಜಯಲಲಿತಾ ಅವ್ರು ಜೈಲಿಗೆ ಹೋದಾಗ ಇವರು ಚೀಫ್ ಮಿನಿಸ್ಟರ್ ಆಗಿದ್ದವರು ಪನ್ನೀರಸೆಲ್ವಂ, ಹೌದಲ್ವಾ? ಸೊ ಹಂಗಾಗಿ ಒಳಗಡೆ ಅವರವರಲ್ಲೇ ಕಿತ್ತಾಟಗಳಿರ್ತದೆ. ಆದರೆ ಸದ್ಯಕ್ಕೆ ಮೇಲ್ಗಡೆ ಬರದೇ ಇರ್ಬೋದು, ಹೊರಗಡೆ ಬರದೇ ಇರ್ಬೋದು. ಆದರೆ ಖಂಡಿತವಾಗಿಯೂ ಜಯಲಲಿತಾ ನಂತರ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಅದಂತೂ ನಿಜ. ಆ ಕಾರಣಕ್ಕೆ ಡಿ ಎಂ ಕೆ ತಮಿಳ್ನಾಡಲ್ಲಿ ಒಂದು ಪ್ರಬಲ ಪಕ್ಷವಾಗಿ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಓಕೆ, ಈಗ ಬಿ ಜೆ ಪಿ ಮತ್ತು ಎ ಡಿ ಎಂ ಕೆ ಮೈತ್ರಿಗೆ ಇವ್ರನ್ನ ಅಣ್ಣಾಮಲೈಯವ್ರನ್ನ ಹೊರಗಿಟ್ಟರೆ ಲಾಭ ಆಗ್ಬೋದು, ಅಂದರೆ ಬಿ ಜೆ ಪಿ ಲೆಕ್ಕಾಚಾರದ ಪ್ರಕಾರ. ಬಟ್ ಬಿ ಜೆ ಪಿಗೆ ಇಲ್ಲಿ ಹಂಗೆ ನೋಡಿದ್ರೆ ತಮಿಳ್ನಾಡಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಗೊಬ್ಬರ ನೀರು ಹಾಕ್ತವ್ರೆ ಅಣ್ಣಾಮಲೈ. ಹೌದು, ಅದು ಜನರ ದೃಷ್ಟಿಯಲ್ಲಿ ಏನಾಗ್ಬೋದು, ಬಿ ಜೆ ಪಿ ದೃಷ್ಟಿಯಲ್ಲಿ, ಬಿ ಜೆ ಪಿ ಕಾರ್ಯಕರ್ತರ ದೃಷ್ಟಿಯಲ್ಲಿ. ಅವರು ತಮಿಳ್ನಾಡಿನ ಜನ ಭಾಳ ಸೆಂಟಿಮೆಂಟಲ್, ಅವ್ರಿಗೆ ಏನಾಗ್ಬೋದು? ಅಲ್ಲಲ್ಲ, ಈಗ ನೋಡಿ, ಅಣ್ಣಾಮಲೈ ಭಾಳ ಅವರ ಅಗ್ರೆಸಿವ್ ಆಟಿಟ್ಯೂಡಿಂದಾಗಿ, ಆಕ್ರಮಣಕಾರಿ ನೀತಿಗಳಿಂದಾಗಿ ಸಾಕಷ್ಟು ಓಡಾಡಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ ಯಾರು ತಮಿಳ್ನಾಡು. ಹೌದು. ಆದರೆ ಅವ್ರಿಗೆ ಸಾಥ್ ಕೊಡೋವಂಥ ಲೀಡರ್ಸು ತಮಿಳ್ನಾಡಲ್ಲಿಲ್ಲ ಬಿ ಜೆ ಪಿಲಿ. ಅದು ಕೊರತೆ ಕಾಣಿಸುತ್ತೆ ನನಗೆ.
ಸೊ ಹಂಗಾಗಿ ನೀವು ಹೇಳ್ದಂಗೆ ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಅಣ್ಣಾಮಲೈ ಕಾರಣಕ್ಕೆ ಅಥವಾ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡ್ರು, ಮೈತ್ರಿ ಮಾಡ್ಕೊಂಡ್ರು ಕಾರಣಕ್ಕೆ ಅಧಿಕಾರಕ್ಕೆ ಬಂದೇ ಬಿಡ್ತಾರೆ ಅನ್ನೋ ವಾತಾವರಣ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನಾವು ಮತ್ತೊಂದು ಸಬ್ಜೆಕ್ಟ್ ಮಾತಾಡೋಣ. ಇವತ್ತಿನ Political.com ಕಾರ್ಯಕ್ರಮದಲ್ಲಿ ನಾವು ಈ ತಮಿಳುನಾಡಿನ ಪಾಲಿಟಿಕ್ಸ್ ಮತ್ತು ಅಣ್ಣಾಮಲೈ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.